ಪ್ರೇಮ ಕುರುಡು ಪ್ರೇಮಿ ಕುರುಡು ಆಟ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಂಶೆಟ್ಟಿ. ನೆಲಮಂಗಲದ ವಾಜರಹಳ್ಳಿ ಹೊರಗೆ ನೋಡಲು ಶಾಂತವಾದ ಪ್ರದೇಶ. ಆದರೆ ಇದೇ ಪ್ರದೇಶದಲ್ಲಿ ನಡೆದ ಒಂದು ದುರ್ಘಟನೆ ಈಗ ಹಲವಾರು ಪ್ರಶ್ನೆಗಳನ್ನ ಹುಟ್ಟಿಸಿದೆ. ವರ್ಷದ ಯುವಕ ಬಾಡಿ ಬಿಲ್ಡಿಂಗ್ ಮೇಲೆ ಆಸಕ್ತಿ ಹೊಂದಿದ ಜಿಮ್ ಟ್ರೈನರ್. ಜೀವನದಲ್ಲಿ ಇನ್ನೂ ಹಲವಾರು ಕನಸುಗಳನ್ನ ಕಟ್ಟಿಕೊಂಡಿದ್ದ ದಿಲೀಪ್. ಆದರೆ ನಿನ್ನೆ ರಾತ್ರಿ ತನ್ನದೇ ಮನೆಯ ರೂಮಿನಲ್ಲಿ ನೇಣಿಗೆ ಶರಣಾಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಈ ಘಟನೆ ನೆಲಮಂಗಲ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದು ಹೋಗಿದೆ. ಈ ಪ್ರಕರಣದಲ್ಲಿ ಅಚ್ಚರಿ ಮೂಡಿಸುವ ಮೊದಲ ಸುಳಿವು ಏನಪ್ಪಾ ಅಂದ್ರೆ ಆ ಒಂದು ಇನ್ಸ್ಟಾಗ್ರಾಮ್ ಮೆಸೇಜ್. ಹೌದು, ಘಟನೆ ನಡೆದ ನಂತರ ದಿಲೀಪ್ ಸಹೋದರಿಗೆ ಒಬ್ಬ ವಿವಾಹಿತ ಮಹಿಳೆ ಮೆಸೇಜ್ ಮಾಡ್ತಾಳೆ. ನಿನ್ನ ಸಹೋದರ ರೂಮಿನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ ಎಂದು ಕಳುಹಿಸಿದ ಆ ಸಂದೇಶ ಕುಟುಂಬಸ್ಥರ ಪಾದಗಳ ಕೆಳಗಿನ ನೆಲ ಕದಲಿದಂತಾಗುತ್ತೆ. ಇನ್ನು ವಿಷಯವನ್ನ ನಂಬಲಾರದ ಕುಟುಂಬಸ್ಥರು ತಕ್ಷಣವೇ ದಿಲೀಪ್ ಇರುವ ರೂಮಿನ ಬಾಗಿಲು ಮುರಿದು ಒಳಗೆ ಪ್ರವೇಶಿಸ್ತಾರೆ. ಆ ಕ್ಷಣ ಅವರು ಕಂಡ ಆ ದೃಶ್ಯ ಅವರ ಜೀವನವನ್ನೇ ಬದಲಾಯಿಸುವಂತಿತ್ತು. ದಿಲೀಪ್ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರ್ತಾನೆ. ಒಬ್ಬ ಯುವಕನ ಜೀವನ ಹೀಗೆ ಅಂತಿಕೊಳ್ಳಲು ಕಾರಣವೇನು? ಇದು ನಿಜವಾಗಿಯೂ ಆತ್ಮಹತ್ಯೆಯೇ ಅಥವಾ ಇದರ ಹಿಂದೆ ಮತ್ತೊಂದು ಕತೆ ಇದೆಯಾ? ತನಿಖೆ ಮುಂದುವರಿದಂತೆ ಮತ್ತಷ್ಟು ಶಾಕಿಂಗ್ ಅಂಶಗಳು ಹೊರಬರ್ತಿವೆ. ಹೌದು, ಮೃತ ದಿಲೀಪ್ ಜಿಮ್ ಟ್ರೈನರ್ ಆಗಿದ್ದು ಅವನಿಗೆ ಜಿಮ್ಗೆ ಬರುತ್ತಿದ್ದ 42 ವರ್ಷದ ವಿವಾಹಿತ ಮಹಿಳೆಯೊಂದಿಗೆ ಪರಿಚಯವಾಗಿತ್ತು. ಮೊದಲು ಸಾಮಾನ್ಯ ಪರಿಚಯ, ನಂತರ ಸ್ನೇಹ, ನಂತರ ಮತ್ತಷ್ಟು ಕಾಲ ಕಳೆದಂತೆ ಆಪ್ತ ಬಾಂಧವ್ಯ. ಆದರೆ ಈ ಸಂಬಂಧವೇ ದಿಲೀಪ್ ಜೀವನದ ಅಂತ್ಯಕ್ಕೆ ಕಾರಣವಾಗಿತ್ತೆ ಎಂಬ ಅನುಮಾನ ಮೂಡಿದೆ. ಮೃತನ ಕುಟುಂಬಸ್ಥರ ಪ್ರಕಾರ ಆ ವಿವಾಹಿತ ಮಹಿಳೆ ದಿಲೀಪ್ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲಂತೆ. ಸಂಬಂಧವನ್ನ ಬಳಸಿ ಒತ್ತಡ ಹಾಕ್ತಿದ್ದಳು ಎಂಬ ಗಂಭೀರ ಆರೋಪ ಈಗ ಕೇಳಿ ಬರ್ತಿದೆ. ಮಾನಸಿಕ ಒತ್ತಡ, ಭಯ, ಮಾನಹಾನಿಯ ಆತಂಕ ದಿಲೀಪ್ನನ್ನ ಯಾವಾಗಲೂ ಕಾಡ್ತಾ ಇದ್ದಂತೆ. ಈ ಎಲ್ಲ ಕಾರಣಗಳು ಸೇರಿ ದಿಲೀಪ್ ಮನಸ್ಸಿಗೆ ತುಂಬಾ ಹೊರೆ ತಂದಿರಬಹುದು ಎಂಬ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಹೆಚ್ಚು ಅನುಮಾನ ಹುಟ್ಟಿಸುವ ಸಂಗತಿ ಏನಪ್ಪಾ ಅಂದ್ರೆ ಈ ಘಟನೆ ಬಗ್ಗೆ ಮೊದಲ ಮಾಹಿತಿ ನೀಡಿದವರೇ ಆ ಮಹಿಳೆ. ಇದು ಆಕಸ್ಮಿಕವೇ ಅಥವಾ ಇದರಲ್ಲಿ ಇನ್ನೂ ಏನಾದ್ರೂ ಗುಟ್ಟು ಇದೆಯಾ? ಪ್ರಸ್ತುತ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಎಲ್ಲ ಆಂಗಲ್ಗಳಿಂದಲೂ ತನಿಖೆ ನಡೆಸುತ್ತಿದ್ದಾರೆ. ಮೊಬೈಲ್ ಕಾಲ್ ಡೀಟೇಲ್ಸ್, ಇನ್ಸ್ಟಾಗ್ರಾಮ್ ಚಾಟ್ಗಳು ಮತ್ತು ಇಬ್ಬರ ನಡುವಿನ ಸಂಭಾಷಣೆ ಇವೆಲ್ಲವನ್ನ ಪರಿಶೀಲಿಸಲಾಗುತ್ತಿದೆ. ಒಬ್ಬ ಯುವಕನ ಸಾವಿನ ಹಿಂದೆ ಇರುವ ನಿಜವಾದ ಕಾರಣ ಏನು? ಇದು ಆತ್ಮಹತ್ಯೆನ ಅಥವಾ ಒತ್ತಡದ ಪರಿಣಾಮವೇ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಿದೆ ಮುಂದಿನ ತನಿಖೆಯಲ್ಲಿ. ಎದೆಯ ತುಂಬಾ ಕಣ್ಣ ನೀರು, ಪ್ರೇಮದಾಟ ಎಳ್ಳು ನೀರು. ಇದೇ ರೀತಿಯ ಇನ್ನಷ್ಟು ಕ್ರೈಮ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ.